ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಮೇ 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ಸಾಂಗ್ ನೋಡಿದ್ದೀರಾ. ಐ ಥಿಂಕ್ ಈ ಸಾಂಗ್ ಮಾಡಬೇಕಾದ್ರೆ ಫಸ್ಟು ನಾವು ಜಗು ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾವು 7 ಜನ ಅಂದರೆ ಕೊರಿಯೋಗ್ರಫಿ ಹೇಗೆ ಮಾಡೋದು ಏನು ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆನ್ ದಿ ಸ್ಕ್ರೀನ್ ಇವತ್ತು ನಾವು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಂಜು ಕವಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವ್ರು ಸ್ಟಾರ್ಟಿಂಗಿಂದ ನಾನು ಅವ್ರದ್ದು ಡಿರೆಕ್ಷನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಾಂಗ್ ಆಗಲಿ ಅಥವಾ ಏನೋ ಒಂದು ಸೀನ್ ಹೇಳಬೇಕಂದ್ರೂ ತುಂಬ ಡೆಪ್ತಾಗಿ ಯೋಚನೆ ಮಾಡಿ ಅವರು ಹೇಳ್ತಾರೆ. ಸೊ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ನಾವು ಆಲ್ರೆಡಿ 3ನೇ ಪ್ರೆಸ್ ಮೀಟ್. ಅಂದರೆ ಬೇರೆ ನಂದು ಹಳೆ ಸಿನಿಮಾ ಇನ್ನೂ 2 ಕೂಡ ರಿಲೀಸ್ ಆಗಿದ್ದು. ಎಲ್ಲದರಲ್ಲೂ ಹೇಳ್ತೀನಿ ಡಿಫ್ರೆಂಟ್ ಅಂತ. ಬಟ್ ಇದರಲ್ಲಿ ನೀವು ಅಂದರೆ ನಮ್ಮೊಂದು ತಾಯಿ ಮತ್ತು ಮಗುನ ಸೆಂಟಿಮೆಂಟ್ನ ತೋರಿಸಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಎಸ್ಪೆಷಲಿ ನಾವು 7 ಜನನೂ ಐ ಥಿಂಕ್ ಯಾವತ್ತೂ ಈ ಕಾಂಬಿನೇಷನ್ ಎಲ್ಲೂ ನಾವು ವರ್ಕ್ ಆಗಿರಲಿಲ್ಲ. ಸೊ ಇಲ್ಲಿ ಆಗಿದೆ. ಆ್ಯಂಡ್ ತುಂಬ ಖುಷಿ ಆಯಿತು ಇಡೀ ಟೀಮ್. ಡಿರೆಕ್ಟರ್ ಗುರುಮೂರ್ತಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನಮ್ಮೆಲ್ಲರಿಗೂ. ವೆರಿ ಮಚ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಟ್ಟಲ್ಲೂ ಕೂಡ ದಯಾ ಅವರಾಗಲಿ ಉಮೇಶ್ ಅವರಾಗಲಿ ತುಂಬ ಚೆನ್ನಾಗಿ ನಮಗೆ ಪ್ರತಿಯೊಂದು ಸೀನು ತುಂಬ ಎಕ್ಸ್ಪ್ಲೈನ್ ಮಾಡಿ ಆ್ಯಂಡ್ ಈ ಪಾತ್ರ ಯಾಕೆ ಹೀಗೆ, ಇದ್ರ ಹಿಂದೆ ಏನಾಗ್ತಿತ್ತು, ಮುಂದೆ ಹೇಗೆ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನು ನಮಗೆ ಹೇಳಿದ್ದಾರೆ. ಸೊ ತುಂಬಾ ಕಲ್ತಿದ್ದೀವಿ ಕೂಡ ಈ ಸಿನಿಮಾದ ಮೂಲಕ. ಆ್ಯಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು. ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಆ್ಯಂಡ್ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬ ಧೈರ್ಯ ಮಾಡಿದ್ದಾರೆ. ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಒಂದು ಟ್ರೈಲರ್ ನೋಡಲಿ ಅಥವಾ ನಾವು ಸಾಂಗ್ಸ್ನ ಕೇಳಿದ್ರು, ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರಿಗೆ. ಇವಾಗ ಯಾರು ಮಾತಾಡ್ತೀರಿ? ನೀತ್. ಓಕೆ, ಎಲ್ಲರಿಗೂ ನಮಸ್ಕಾರ. ಶಿಖಂಡಿ ಅನ್ನೋ ಒಂದು ಟೈಟಲ್ ಇವಾಗೆಲ್ಲ ಇಷ್ಟಪಡ್ತಿದ್ದೀವಿ. ಅಂದರೆ ಅದನ್ನ ಧೈರ್ಯ ಮಾಡಿ ಗುರುಮೂರ್ತಿ ಸರ್ ಅದನ್ನ ಇಟ್ಟು, ಓಕೆ ಈ ಒಂದು ಟೈಟಲ್ ಏನಿದೆ ಅದಕ್ಕೊಂದು ಅರ್ಥ ಸಿಗಬೇಕು ಅಂದರೆ ಆ ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟ್ ಅವ್ರು ಬಂದು ನನ್ನ ಕತೆ ಹೇಳಿದಾಗ ಏನಾದರೂ ಅದೇ ಬರೀ ಶಿಖಂಡಿ ಅಂತ ಹೆಸರಿರುತ್ತೆ, ಬಟ್ ಅದಕ್ಕೆ ರಿಲೇಟ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಗೂಸ್ ಬಂಪ್ ಅಂತು. ಮತ್ತು ಇದು ರಿಯಾಲಿಟಿ ಮಾಡ್ತಾರಾ, ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಮೂವಿನ ತೆಗೆದಿದ್ದಾರೆ. ಸಾಂಗ್ ಕೂಡ ನಾವು ಮಾಡಬೇಕಾದ್ರೆ ಒಂದು ಎನರ್ಜಿ ಆ ಥರ ಇತ್ತು. ಆ ಒಂದು ಯಲ್ಲಮ್ಮ ತಾಯಿಯ ಒಂದು ಶಕ್ತಿ, ಒಂದು ಎನರ್ಜಿ ಏನಿದೆ ಅದು ನಮ್ಮೆಲ್ಲರ ಮೇಲೂ ಬಂದಿತ್ತು ಅನ್ನೋದಕ್ಕೆ ಒಂದು ಫೈಟ್ ಸೀನಲ್ಲಿ ತುಂಬ ಎನರ್ಜೆಟಿಕ್ ಆಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಅವಾಗ ರಾಘು ಮತ್ತು ನಿಖಿತಾ ಹೇಳ್ತಾ ಇದ್ರು, ಸ್ವಲ್ಪ ಕಡಿಮೆ ಮಾಡ್ಕೊ ನೀತು ಅಂತೇಳಿ. ಬಟ್ ದೇವರೇ ಆ ಒಂದು ಶಕ್ತಿನ ನಮ್ಗೆ ಕೊಟ್ಟು ಈ ಒಂದು ಮೂವಿನ ಮಾಡೋಕ್ಕೆ ಒಂದು ಕಾರಣ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಪೋಲಾ ಪ್ರವೀಣ್ ಸರ್, ಈ ಒಂದು ಪ್ರಾಜೆಕ್ಟ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಮತ್ತು ಗುರುಮೂರ್ತಿ ಸರು, ದಯಾ ಸರು ತುಂಬ ಹಾರ್ಡ್ ವರ್ಕ್. ಇಡೀ ಟೀಮು, ಇಡೀ ಕಲಾವಿದರು ಒಂದು ಕಮರ್ಷಿಯಲ್ ಬೇಸ್ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ದೀವಿ. ಎಲ್ಲರೂ ಮೇ 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಬಿಡಿ, ಬಂದು ನೀವು ಥಿಯೇಟ್ರಿಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ನೀತು ಅವರೇ. ಚಾಂದಿನಿ ಅವ್ರನ್ನ ಮಾತಾಡಿಸ್ತೀನಿ. ಇಲ್ಲ ನೀವು ಮಾತಾಡಿ. ನಾನು ಆ್ಯಕ್ಚುಲಿ ಲಿರಿಕಲ್ ವಿಡಿಯೋನಲ್ಲಿ ಏನು ಹಂಗೆ ಜಾಡ್ಸೋ ಓದಿದ್ದೀರಾ, ಅಷ್ಟು ಅವ್ರಿಗೆ ಸರಿ ಓದೇ ಅಂತೂ ಬಿದ್ದಿರುತ್ತೆ. ಔಟ್ ಶೂಟಿಂಗ್ ಕೂಡ ಸೇಫ್ ಇದ್ದಾರಾ ಸರ್? ನೀವಿದ್ದೀರಾ ಅಂದರೆ ಸೇಫ್ ಇದ್ದಾರೆ. ಓಕೆ, ಎಲ್ಲ ಮಾಧ್ಯಮದವ್ರಿಗೆ, ಪತ್ರಿಕಾರ್ತವ್ರಿಗೆ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತೇಳಿ, ನಂದು ಬಳ್ಳಾರಿ. ನನ್ನ ಹೆಸರು ಚಾಂದಿನಿ ಅಂತೇಳಿ. ಶಿಖಂಡಿ ಮೂವಿ ಎಲ್ಲ ನಾವು 7 ಜನ ಇದರಲ್ಲಿ ಯಲ್ಲಮ್ಮನ ಪಾತ್ರೆ. ಇದು ಮಹಾಭಾರತದ ಕತೆ. ಇದರಲ್ಲಿ 7 ಜನನೂ ನಾವು ಆ್ಯಕ್ಟ್ ಮಾಡಿದ್ವಿ. 5 ಜನ ಬಂದಿದ್ವಿ, ಇನ್ನು 2 ಬಂದಿಲ್ಲ. ಹೋದ್ಸತೆ ಬಂದಿದ್ರಿ ಇನ್ನು 2. ಇದರಲ್ಲಿ ನಮ್ಮ ಪೋಲಾ ಪ್ರವೀಣ್ ಸಾರ್ ಅವರು, ಉಮೇಶ್ ಅವರು, ಮತ್ತು ನಮ್ಮ ಗುರುಮೂರ್ತಿ ಸಾರ್ ಅವರು ನನ್ನ ಕರೆಸಿ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕೊಟ್ಟಿದ್ದದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು
ಈ ಫಿಲಿಮು ಭಾಳ ಚೆನ್ನಾಗಿ ಬಂದಿದೆ. ಎಲ್ಲಮ್ಮನ ಕತೆ ಸಾಂಗ್ ಎಲ್ಲ ಬಂದಿದೆ. ಇವಾಗೆಲ್ಲ ಟ್ರೆಂಡಾಗಿ ಬೇರೆ ಬೇರೆ ಸಾಂಗ್, ಎಲ್ಲಮ್ಮನ ಸಾಂಗ್ಸ್, ದೇವ್ರ ಸಾಂಗ್ಸ್ ಯಾವುದು ಬರ್ತಾ ಇದ್ದಿಲ್ಲ. ಇವಾಗ ಹೊಸದಾಗಿ ಮತ್ತೆ ಎಲ್ಲಮ್ಮನ ಸಾಂಗ್ ಬಂದಿದೆ. ನಮಗೆ ಇದರಲ್ಲಿ ನಾವು ಜೋಗ್ತಿಯಾಗಿ, ನಾವು ಅಸಲೈನ ಮಂಗಳಮುಖಿಯಾಗಿ ಇದರಲ್ಲಿ ಜೋಗ್ತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಇದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಾಗ ಇರೋರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಈ ಸಿನಿಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತೇಳಿ ಕೇಳ್ಕೊತೀವಿ. ಥ್ಯಾಂಕ್ ಯು ಚಾಂದಿನಿ ಅವರೇ. ಇನ್ನು ವೇದ ಅವ್ರನ್ನ ಮಾತಾಡ್ಸೋಣ. ಅವ್ರಿಗೊಂದು ಟಾಸ್ಕ್ ಇದೆ, ನಾನು ಅದಕ್ಕೆ ಅವ್ರನ್ನ ಲಾಸ್ಟಲ್ಲಿ ಮಾತಾಡಿಸ್ತೀನಿ. ಇಲ್ಲಿ ನೆಲೆಸಿರೋ ಅಂಥ ಸೋಷಿಯಲ್ ಮೀಡಿಯಾದವ್ರಿಗೆ ಮತ್ತು ಪತ್ರಿಕೋದ್ಯಮರಿಗೆ ಎಲ್ಲರಿಗೂ ಧನ್ಯವಾದಗಳು. ನನಗಿದು ಫಸ್ಟ್ ಸ್ಟೇಜ್ ಮಾತಾಡೋಕೆ ಬಂದಿರೋ ಸ್ಟೇಜ್ ಮೇಲೆ. ಸೊ ನನಗೆ ಈ ಥರ ಈ ಮೂವಿನಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರವೀಣ್ ಸರ್ ಮತ್ತು ಗುರುಮೂರ್ತಿ ಸರ್, ದಯಾ ಸರ್ ಮತ್ತು ಉಮೇಶ್ ಸರ್ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮು ಇದರಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಓಕೆ ಅಂತ ಹೇಳಿದೆ. ಬಟ್ ನನಗೆ ಹೋಪ್ ಇರಲಿಲ್ಲ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ ಈ ಮೂವಿನಲ್ಲಿ ಅಂತ. ಜಸ್ಟ್ ಮಾತಾಡೋಕ್ಕೆ ಅಂತ ಕರ್ಸಿದ್ಮೇಲೆ ನನಗೆ ತುಂಬ ಲೈಕ್ ಆಯಿತು. ಸ್ಟೋರಿ ಎಲ್ಲ ಹೇಳಿದ್ರು ಮಾಡ್ತೀರಾ ಅಂತ. ಓಕೆ ಅಂತ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದೆ. ಬಟ್ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತು ಯಾರನ್ನೂ ಅವರು ಮೇಲೆ ಕೆಳಗೆ ಅಂತ ನೋಡಿಲ್ಲ, ಎಲ್ಲರೂ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ಮೋಷನ್ ಪೋಸ್ಟರ್ ಟೈಮಲ್ಲಿ ಹೇಳಿರ್ಬೋದು, ಎಲ್ಲರೂ ಹೇಳಿದ್ದಾರೆ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದರೆ. ತುಂಬ ಖುಷಿ ಆಯಿತು. ಶೂಟಿಂಗ್ ಅನ್ನೋ ಆ ಥರ ಫೀಲೇ ಬರಲಿಲ್ಲ. ತುಂಬ ಇಷ್ಟ ಆಯಿತು. ಮತ್ತು May 15ಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಓಕೆ, ಈಗ ಫೈನಲಿ ರಾಗಿಣಿ ಆಗಿದ್ದೀರಾ, ಏನಾಗಿದ್ದೀರಾ ನೀವು? ನಿಮಗೇನು ಅನಿಸ್ತಾ ಇದೆ? ನೀವು ಹೇಳಬೇಕು ನನಗೆ. ಓಕೆ, ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ. ಈ ಥರ ಲಾಸ್ಟಲ್ಲಿ ಮಾತಾಡೋದು ಅಂದರೆ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾಕಂದರೆ ಯಾರು ಏನು ಮಾತಾಡಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಸೊ ಈ ಒಂದು ಟೀಮಲ್ಲಿ ಆ್ಯಕ್ಟ್ ಮಾಡಿರೋದು, ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ತುಂಬಾ ಸಂತೋಷ ಕೊಟ್ಟಿರುವಂಥ ವಿಚಾರ. ಯಾಕಂತ ಹೇಳಿದರೆ ಇಷ್ಟು ವರ್ಷಗಳ ಕಾಲ ಒಂದು ಹೆಣ್ಣು ಪಾತ್ರನೇ ಹಾಕ್ಕೊಂಡು ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಅಂಥದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ಹುಡುಗ ಹೆಣ್ಣು ಪಾತ್ರ ಮಾಡೋದಕ್ಕೆ ವ್ಯತ್ಯಾಸ ಇದೆ, ಆಮೇಲೆ ಒಂದು ಮಂಗಳಮುಖಿಯ ಪಾತ್ರ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದು ನನಗೆ ಅದು ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಈ ಪಾತ್ರವನ್ನು ತುಂಬಾ ಸಂತೋಷದಿಂದ ಮಾಡಿದ್ದೀನಿ, ತುಂಬಾ ವರ್ಕ್ ಮಾಡ್ಕೊಂಡು ನಾನು ಈ ಕೆಲಸ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇದರಲ್ಲಿ ಒಂದು ಇವತ್ತೇನು ಎಲ್ಲಮ್ಮ ಒಂದು ಸಾಂಗ್ ಬಗ್ಗೆ ನಾನು ಅದನ್ನು ಹೇಳಲೇಬೇಕು. ಫಸ್ಟ್ ಡೇ ಸಿನಿಮಾ ಬಗ್ಗೆ ನನ್ನ ಹತ್ರ ಹೇಳೋದಕ್ಕೆ ಬಂದಿದ್ರು ದಯಾ ಸರ್ ಮತ್ತು ಗುರುಮೂರ್ತಿ ಸರ್ ಅವರು ನಮ್ಮ ಮನೆಗೆ. ನನಗೊಂದು ಅಭ್ಯಾಸ ಇದೆ, ಯಾವಾಗಲೂ ನಮ್ಮ ಮನೆಯಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾನು ಯಾವುದಾದ್ರೂ ಹಾಡು ಹಾಕ್ತೀನಿ, ದೇವರ ಹಾಡನ್ನು ಹಾಕಿರ್ತೀನಿ. ಪ್ರತಿದಿನ ಅದ್ರ ಪಾಡಿಗೆ ಅದು ಹಾಡುಗಳು ಹೋಗ್ತಾ ಇರತ್ತೆ. ಅವತ್ತು ನನಗೆ ಗೊತ್ತೇ ಇರಲಿಲ್ಲ, ನಮ್ಮನೇಲಿ ಅವತ್ತು ಒಂದು 4-5 ಎಲ್ಲಮ್ಮ ದೇವಿ ಹಾಡುಗಳು ಪ್ಲೇ ಆಗಿದೆ ಆಟೋಮೆಟಿಕ್ಲಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಅಂದರೆ ಈ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಒಂದು ಇಂಪ್ಯಾಕ್ಟ್ ಇದೆ ಅಂತ ಹೇಳಿ. ನನಗೆ ಯಾವಾಗ ಇವರು ಸಿನಿಮಾ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸತ್ಯ ಸರ್ ಇಲ್ಲಿ ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಆಗೋಗ್ಬಿಡ್ತು. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಸರ್ ಇವತ್ತು ಬೆಳಗ್ಗೆನೆ 4 ಸಲ ನಾನು ಎಲ್ಲಮ್ಮ ದೇವಿ ಹಾಡನ್ನು ಹಾಕಿದ್ದೀನಿ, ನಿಮ್ಮ ಕಥೆಯಲ್ಲೂ ಕೂಡ ಎಲ್ಲಮ್ಮ ದೇವಿ ಇದೆ ಅಂತ ಹೇಳಿದ್ರೆ, ಸರ್ ಈ ಪ್ರಾಜೆಕ್ಟ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದೆ. ಈ ಒಂದು ಶಿಖಂಡಿ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಆಶೀರ್ವಾದ ತುಂಬಾನೇ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರವೀಣ್ ಸರ್ ನಮಗೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ತುಂಬ ಜನ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಇವ್ರು ಎಲ್ಲೂ ನಮ್ಮ ಹತ್ರ ಆ ಥರ ನಡ್ಕೊಂಡ್ಲೇ ಇಲ್ಲ. ಅವ್ರು ನಮಗೆ ಬಂದು ಅಡುಗೆ ಸರ್ವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಟೀಮಲ್ಲಿ ಎಲ್ಲರೂ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಆ್ಯಕ್ಟ್ ಮಾಡಬೇಕು. ದಯಾ ಸರ್ ನೀವು ಹಂಗೆ ಹಿಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ, ನಿಮ್ಮ ಕಾಂಟ್ರಿಬ್ಯೂಷನ್ ಇದರೊಳಗೆ ತುಂಬ ಇದೆ. ದಯಾ ಸರ್ ಆಗಿರಲಿ, ಉಮೇಶ್ ಸರ್ ಆಗಿರಲಿ, ಗುರುಮೂರ್ತಿ ಸರ್ ಆಗಿರಲಿ, ಎಲ್ಲರೂ ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಕೊಟ್ಟರು. ಅವರಿಂದನೇ ನಾವು ಇವತ್ತು ಏನೇ ಇದ್ರೊಳಗೆ ಕಾಣಿಸ್ತಾ ಇರಬಹುದು, ಬಟ್ ಇದರಲ್ಲಿ ನಾವೊಂದು 50% ಮಾಡಿದ್ರೆ ಇನ್ನು 50% ಆಗಿರೋದು ಈ ಸಿನಿಮಾದ ಟೆಕ್ನಿಕಲ್ ಟೀಮಿಂದ ಅಂತ ಹೇಳಬೇಕು. ಎಲ್ಲ ಟೆಕ್ನಿಕಲ್ ಟೀಮಿಗೆ ನನ್ನ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂತ ಹೇಳಿದರೆ ನೀವು ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವೇನು ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸ 20% ಆಗಿದ್ರೆ ನಿಮ್ಮೆಲ್ಲರ ಕೆಲಸ 80 ಆಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಯಾವಾಗಲೂ ಆಭಾರಿ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಸಿನಿಮಾ May 15ಕ್ಕೆ ಅತ್ಯುತ್ತಮವಾಗಿ
ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ ಟಾಸ್ಕ್ ಏನು ಅಂತ ಹೇಳ್ಬೇಡಿ, ಗಾಬರಿ ಆಗ್ತಿದೆ ನನಗೆ. ಟಾಸ್ಕ್ ಹೇಳ್ತೀನಿ, ಆದ್ರೆ ಅದಕ್ಕೂ ಮುನ್ನ 4 ಜನಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಆಮೇಲೆ ಹೇಳ್ತೀರಾ ಟಾಸ್ಕು? ನೀವ್ ನಿಂತ್ಕೊಳ್ಳಿ. ನಾನು ಇರ್ಬೇಕಾ? ನೀವು ಒಂದ್ ಗ್ರೂಪ್ ಬಿಟ್ಟ